ಧನಸ್ಸು ರಾಶಿಯವರು. ಆ ರಾಶಿಯ ಮೇಲೆ ಈ ಒಂದು ಯಾಗ ಅಂದರೆ ಶತ್ರು ಭೈರವಿ ಯಾಗ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಗುರುಜಿಯವರೇ? ನೋಡಿ, ಈ ಧನಸ್ಸು ರಾಶಿಯ ವಿಶೇಷ ಏನು ಅಂದರೆ ಇದು ಬೆಂಕಿಯ ರಾಶಿ. ಈಗ ಧನಸ್ಸು ಅಂದರೆ ಏನು? ಇವತ್ತು ನಾವು ಹಿಂದಿನ ಸಂದರ್ಭಗಳಲ್ಲಿ ಈ ಬಿಲ್ಲು ಬಾಣಗಳನ್ನು ನಾವು ಉಪಯೋಗಿಸುವಂಥ, ಇವತ್ತೇನಿದೆ ಅದು ಬಾಂಬು ಅಥವಾ ರೈಫಲ್ ಅಥವಾ ಗನ್, ಇನ್ನು ಯಾವುದೇ ಒಂದು ರೀತಿಯಲ್ಲಿ ನಾವು ಯುದ್ಧಕ್ಕಾಗಿ ಬಳಸುವಂಥ ಈಗ ಕತ್ತಿಯನ್ನು ನಾವು ಇಟ್ಕೊಳ್ಬಹುದು. ಇವನ್ನೆಲ್ಲ ಈ ಒಂದು ಏನು ಸಮರ ಕಲೆಯಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಇಟ್ಟುಕೊಂಡಂಥವರು ಅಥವಾ ಈ ರಾಶಿಯವರು ವಿಶೇಷವಾದಂಥ ಪರಿಣತಿಯನ್ನೇ ತಮ್ಮ ಆಯುಧವನ್ನಾಗಿ ಉಪಯೋಗಿಸ್ಕೊಳ್ಬಲ್ಲರು. ಅಂದರೆ ಒಬ್ಬ ಪಂಡಿತನಿಗೆ, ಒಬ್ಬ ವಿದ್ವಾಂಸನಿಗೆ ತನ್ನ ಬುದ್ಧಿಯೇ ಒಂದು ಆಯುಧ. ಆ ಆಯುಧ ಹೇಗಿರುತ್ತೆ ಅಂದರೆ ಯಾವುದೇ ಸಮಸ್ಯೆಯನ್ನು ಕೂಡ ಆತ ತನ್ನ ಬೌದ್ಧಿಕವಾದಂತಹ ಒಂದು ಶಕ್ತಿಯ ಚೌಕಟ್ಟಿನಲ್ಲಿ ಕ್ಷಣ ಮಾತ್ರದಲ್ಲಿ ಆ ಸಮಸ್ಯೆಯನ್ನು ಸುಡಬಲ್ಲಂತಹ ಒಂದು ಶಕ್ತಿ ಅವನಲ್ಲಿ ಇರುತ್ತೆ. ಈಗ ಹಾಗಾಗಿ ಬೆಂಕಿ ಅಂತಂದರೆ ಅದು ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಆಗಲಿ ಅಥವಾ ಒಲೆಯಲ್ಲಿಯೇ ಉರಿಯುವ ಬೆಂಕಿ ಆಗಲಿ ಅಥವಾ ಕಾಡಿನಲ್ಲಿ ಉಂಟಾಗುವಂಥ ಕಾಡ್ಗಿಚ್ಚಾಗಲಿ ಯಾವ ಸ್ವರೂಪದಲ್ಲೇ ಇರಲಿ, ಆ ಬೆಂಕಿ ಅನ್ನುವಂಥದ್ದು ಯಾವುದನ್ನು ನಾವು ಸುಡುವಂಥದ್ದನ್ನು ಅಂತ ತಿಳ್ಕೊಳ್ತೇವೋ ಅದು ಆಗಿರಬಹುದು ಅಥವಾ ಬೌದ್ಧಿಕವಾಗಿ ಒಬ್ಬನನ್ನು ನಿಗ್ರಹಿಸುವಂತಹ ಶಕ್ತಿಯ ಏನು ಬುದ್ಧಿವಂತಿಕೆಯ ನಿಪುಣತೆಯ ಅಥವಾ ಜ್ಞಾನದ ಒಂದು ಕೋಶವೂ ಆಗಿರಬಹುದು. ಇಂಥವರನ್ನು ಈ ಒಂದು ಜ್ಞಾನದ ಮೂಲಕವಾಗಿ, ಪಾಂಡಿತ್ಯದ ಮೂಲಕವಾಗಿ ಬೌದ್ಧಿಕ ಚೌಕಟ್ಟಿನಲ್ಲಿ ಇನ್ನೊಬ್ಬರನ್ನು ನಿಗ್ರಹಿಸಬಹುದಾದಂಥ, ಈಗ ನಾವು ಯಾವುದೇ ಒಂದು ದೇಶದ ಸಂದರ್ಭ ಬಂದಾಗ ಒಬ್ಬ ಅತ್ಯದ್ಭುತವಾದಂಥ ಪರಿಣತಿಯ ಒಂದು ಜ್ಞಾನದ ಒಂದು ಬೌದ್ಧಿಕವಾದಂತಹ ಶಕ್ತಿಯನ್ನು ಹೊಂದಿದಂಥ ಒಬ್ಬ ವಿದೇಶಾಂಗ ಸಚಿವ, ಹಾಗಾದರೆ ಜಗತ್ತಿನ ಅನೇಕ ರಾಷ್ಟ್ರಗಳ ವಿಚಾರವಾಗಿ ಅವರ ಮತ್ತು ನಮ್ಮ ನಡುವಣ ಸಂಬಂಧವನ್ನು ಸಹನೀಯಗೊಳಿಸುವಂತಹ ಒಂದು ಲೆಕ್ಕಾಚಾರವನ್ನು ಹಾಗಾದರೆ ಹೇಗೆ ಹಾಕ್ತಾನೆ? ಅವನಿಗೆ ಗೊತ್ತು ನಾವು ಯಾವ ರೀತಿಯಲ್ಲಿ ಈ ದೇಶಕ್ಕೆ ಹತ್ತಿರವಾಗಿ ಹೋಗಬಹುದು, ಆ ದೇಶಕ್ಕೆ ಬೇಕಾದಂತಹ ಅನಿವಾರ್ಯತೆ ನಮ್ಮ ದೇಶದ ಸಲುವಾಗಿ ಏನಿರುತ್ತೆ. ಈಗ ನಾನು ಯಾಕೆ ಒಬ್ಬನಿಗೆ ಮುಖ್ಯವಾಗಬಹುದು? ನನ್ನಲ್ಲಿರುವಂತಹ ಒಳ್ಳೆಯ ಗುಣಗಳಿಂದಲೂ ಮುಖ್ಯವಾಗಬಹುದು, ಅಥವಾ ನನ್ನ ಅನಿವಾರ್ಯತೆಯಿಂದಾಗಿ ಅವನಿಗೆ ನಾನು ಮುಖ್ಯ ಆಗಬಹುದು. ಹಾಗಾಗಿ ಇದನ್ನೆಲ್ಲ ಲೆಕ್ಕಾಚಾರದೊಂದಿಗೆ ಅದು ಹೋಗುವಂಥದ್ದು ವಿಚಾರ ಇರುತ್ತೆ. ಹಾಗಾಗಿ ಈ ರಾಶಿಯ ಜನರನ್ನು ವಿಶೇಷವಾಗಿ ನೋಡಿ ಈ ಶಾಕಿನಿ ಕಾಕಿನಿ ಅನ್ನುವ ಒಂದು ದುಷ್ಟ ಶಕ್ತಿಯ ಬಗೆಗೆ ನಾನು ಹೇಳಿದ್ದೆ. ಈ ಶಕ್ತಿ ರಕ್ತವನ್ನೇ ಹೀರಬಹುದಾದಂತಹ ಶಕ್ತಿಯನ್ನು ಇಟ್ಟುಕೊಂಡಂಥ ಕೆಟ್ಟ ದೇವತೆ. ಇದು ಶಿಷ್ಟ ದೇವತೆಗಳ ನಡುವೆ ಇದು ಬರೋದಿಲ್ಲ, ಕೆಟ್ಟ ದೇವತೆಗಳ ನಡುವೆ ಇದು ಬರುತ್ತೆ. ಹಾಗಾದರೆ ಆ ಕೆಟ್ಟ ದೇವತೆಯ ಸ್ವರೂಪ ಏನು? ಕಂಡಿದ್ದಿಲ್ಲ, ಅದು ನಮ್ಮ ಶಾಸ್ತ್ರಗಳಲ್ಲಿ ವಿವರಿಸಲ್ಪಟ್ಟಿದ್ದಲ್ಲ. ಆದರೆ ಆ ಶಕ್ತಿಗಳು ಉಂಟು. ಯಾಕೆ ಅಂತಂದರೆ ಯಾವ ಕಾರಣಕ್ಕಾಗಿಯೂ ಬಾರದಿರಬಹುದಾಗಿದ್ದ ಅನೇಕ ರೀತಿಯ ಬಿರುಗಾಳಿ ನಮ್ಮ ಜೀವನದ ಸಂದರ್ಭದಲ್ಲಿ ಥಟ್ಟಂತ ಬರುತ್ತೆ, ಕಾರಣ ಇರದೇ ಬರುತ್ತೆ ಅಂತಾದರೆ ಅಲ್ಲಿ ಈ ಶಾಕಿನಿ ಡಾಕಿನಿ ಕಾಕಿನಿಯರ ಒಂದು ಸಂದರ್ಭ ಇರುತ್ತೆ. ಅದರಲ್ಲಿ ಈ ಡಾಕಿನಿಯ ಸ್ವರೂಪದಲ್ಲೇ ಇವರು ಗುರುತಿಸುವಂಥದ್ದೇನು ಅಂತಂದರೆ ಒಂದು ಸೌಮ್ಯ ಡಾಕಿನಿ, ಇನ್ನೊಂದು ಕ್ರೂರವಾದ ಡಾಕಿನಿ ಅಂತ. ಇಲ್ಲಿ ಬೇಕಾದಂಥದ್ದು ಸೌಮ್ಯ ಡಾಕಿನಿಯ ಒಂದು ಏನು ಶಕ್ತಿ, ಅದನ್ನು ಜಾಗೃತಗೊಳಿಸೋದಕ್ಕೆ ಏನು ಮಾಡ್ತಾನೆ ಈ ಒಂದು ಮಾಂತ್ರಿಕ, ಅದಕ್ಕಾಗಿ ತೊಡಗಿಕೊಳ್ತಾನೆ. ಇವೆಲ್ಲ ಏನಾಗುತ್ತೆ, ಹಾಸ್ಯಾಸ್ಪದ ಸಂಗತಿಗಳಾಗಿ ಕಾಣುವಂಥ ಒಂದು ವಿಶೇಷ ಇದೆ. ಯಾಕೆಂದರೆ ಇವೆಲ್ಲ ನಡೆಯುತ್ತೆ. ಕಂಸನಿಗೆ ಒಂದು ಆಕಾಶವಾಣಿ ಕೇಳಿಸಿತು, ಎಲ್ಲೋ ನಿನ್ನ ತಂಗಿಯ ವಿವಾಹವನ್ನು ಇಷ್ಟೊಂದು ವೈಭವದಿಂದ ನೀನು ನಡೆಸ್ತಾ ಇದೆಯಾ, ಆದರೆ ಈ ತಂಗಿಯ 8ನೇ ಗರ್ಭ ನಿನ್ನ ಸಾವಿಗೆ ಕಾರಣವಾಗುವಂಥದ್ದು. ಹಾಗಾದರೆ ಆಕಾಶದಿಂದ ಆ ವಾಣಿ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಸ್ವಲ್ಪ ಇದು ನಮ್ಮ ಹಾಸ್ಯಕ್ಕೂ ಕಾರಣ ಆಗುವಂಥ ಒಂದು ಸಂಗತಿ ಆಗುತ್ತೆ. ಆದರೆ ಅದು ಬರುತ್ತೆ, ಆ ಶಕ್ತಿ ಎಲ್ಲಿಂದಲೋ ಒಂದು ರೂಪಿತಗೊಳ್ಳುತ್ತೆ. ಹಾಗಾಗಿ ಹಾಸ್ಯಾಸ್ಪದವಾಗಿ ಕಾಣಬಹುದಾದಂಥ ಈ ಶಾಕಿನಿ ಡಾಕಿನಿ ಕಾಕಿನಿಯರು ಕೂಡ ಒಂದು ರೀತಿಯ ನೆಗೆಟಿವ್ ಎನರ್ಜಿಯನ್ನು ಹೊರಸೂಸಬಹುದಾದಂತಹ ಶಕ್ತಿಯನ್ನು ಮಾಂತ್ರಿಕ ತೋರಿಸ್ತಾನೆ. ಆ ಮಾಂತ್ರಿಕ ತೋರಿಸುವಂಥ ವಿಧಾನ ಅಲ್ಲಿ ಹೇಗಿರುತ್ತೆ ಅಂದರೆ ಅವನು ಈ ಕವಡೆಗಳನ್ನು ಹೆಚ್ಚು ಉಪಯೋಗಿಸ್ಕೊಳ್ತಾನೆ. ನೋಡಿ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಸೌಮ್ಯ ಡಾಕಿನಿಯನ್ನು ಅಥವಾ ಕ್ರೂರ ಡಾಕಿನಿಯನ್ನು ಸಂವೇದಿಸಲಿಕ್ಕೆ ಈ ಒಂದು ಕವಡೆಗಳು ಹೇಗೆ ತನ್ನ ಪಾತ್ರವನ್ನು ನಿರ್ವಹಿಸ್ತವೆ ಅಂತ ಕೇಳಿದ್ರೆ ನೋಡಿ, ಅಗೇನ್ ಇವೆಲ್ಲವೂ ಕೂಡ ಈ ಭೂಮಿಯ ಎಲ್ಲ ವಸ್ತುಗಳು ಕೂಡ ಕ್ಯಾಲ್ಶಿಯಂ ಇರಲಿ, ಕಾರ್ಬನ್ ಇರಲಿ, ಕಬ್ಬಿಣ ಇರಲಿ, ಅಲ್ಯೂಮಿನಿಯಂ ಇರಲಿ, ಇವೆಲ್ಲವೂ ಈ ಭೂಮಿಯಿಂದಲೇ ಹೊರಟದ್ದು. ನಾವೀಗ ಇಂಡಿವಿಜುವಲ್ ಆಗಿ ನಾವು ಈ ಭೂಮಿಯಿಂದ ಬರೀ ಕಬ್ಬಿಣವನ್ನು ಹೀಗೆ ಕೈಯಿಂದ ತೆಗೆದು ಬಿಡೋಣ ಅಂದರೆ ಕಬ್ಬಿಣ ಸಿಗೋದಿಲ್ಲ. ಹಾಗಾದರೆ ಅದು ಸಿಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಆಗಬೇಕು. ಹಾಗೆ ನಿರ್ಮಾಣವಾಗುವಂಥದ್ದು ಕವಡೆ. ಆ ಕವಡೆಯಲ್ಲಿರುವಂಥದ್ದು ಕ್ಯಾಲ್ಶಿಯಂ.
ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುವಂಥದ್ದು. ಆ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಈ ಒಂದು ತಂತ್ರದ ಭಾಗವನ್ನಾಗಿ ಆತ ಉಪಯೋಗಿಸ್ಕೊಂಡಾಗ ಆ ಒಂದು ಕ್ರೂರ ಡಾಕಿನಿ ಅನ್ನುವಂತಹ ಒಂದು ನಾನು ಟರ್ಮಿನಾಲಜಿಯಲ್ಲಿ ಹೇಳಬಹುದಾದಂತಹ ಒಂದು ಶಬ್ದವನ್ನು ಏನು ಉಪಯೋಗಿಸಿದೆ, ಅದರ ಜಾಗೃತ ಅವಸ್ಥೆ ತನ್ನಿಂದ ತಾನೇ ಅದು ಟ್ರಿಗರ್ ಆಗುತ್ತೆ ಅನ್ನುವಂಥದ್ದು ಒಂದು ಈ ವಲಯದ ಈ ಒಂದು ಬ್ಲ್ಯಾಕ್ ಮ್ಯಾಜಿಷಿಯನ್ ವಲಯದ ಒಂದು ನಂಬಿಕೆ. ಅದು ವಲಯ ಏನಾಗುತ್ತೆ, ಅದು ಟ್ರಿಗರ್ ಆಗುತ್ತೆ. ಹಾಗೂ ಈ ಧನಸ್ಸು ರಾಶಿಯವರ ನಿಯಂತ್ರಣ ಇದರ ಮೂಲಕವಾಗಿ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಧನಸ್ಸು ರಾಶಿಯವರು ದಯನೀಯವಾದಂಥ ಪರಿಸ್ಥಿತಿಯನ್ನು ಎದುರಿಸಬಹುದಾದಂಥ ಕರಾಳ ಚಿತ್ರವನ್ನು ಕೂಡ ಇದು ನಿರ್ಮಾಣ ಮಾಡಬಲ್ಲಂಥ ಒಂದು ದುಷ್ಟತನವನ್ನು, ಕೆಟ್ಟತನವನ್ನು ಅದು ತೋರಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.